ಗೋವಾದಲ್ಲಿ ಕನ್ನಡದ ನಿರ್ಮಾಪಕರು, ಕನ್ನಡ ಚಿತ್ರರಂಗದ ನಿರ್ಮಾಪಕರು ಹೊಡೆದಾಡಿಕೊಂಡಿದ್ರು. ಆ ಕೇಸಿಗೆ ಸಂಬಂಧಿಸಿದಂತೆ ಈಗ ಹಲವು ದಿನಗಳ ನಂತರ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಫಿಲಂ ಚೇಂಬರ್ ಅಧ್ಯಕ್ಷರೇ ಇದಕ್ಕೆ ಕಾರಣ ಆದ್ರ ಈ ಗಲಾಟೆಗೆ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ನಿರ್ಮಾಪಕ ಸತೀಶ್ ಮತ್ತು MS ರವೀಂದ್ರ ಅವ್ರದ್ದು ಎನ್ನಲಾದಂಥ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇದರಲ್ಲಿ ಆಂತರ್ಯ ಸತೀಶ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಣೇಶ್ ಅವ್ರ ಮೇಲೆ ನಾನು ಹಲ್ಲೆ ಮಾಡೋದಕ್ಕೆ ನನಗೆ ಪ್ರಚೋದನೆ ಕೊಟ್ಟಿದ್ದೆ NM ಸುರೇಶ್ ಅಂತ ಆ ಮಾತುಕತೆ ಇದೆ. ಫಿಲಂ ಚೇಂಬರ್ ಅಧ್ಯಕ್ಷರ ವಿರುದ್ಧ ಆಂತರ್ಯ ಸತೀಶ್ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಈ ಆಡಿಯೋ ಏನು ವೈರಲ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಿಸಿದಂತೆ ಆನಂತರ ಸತೀಶ್ ಮಾತನಾಡ್ತಾ, ಇಲ್ಲ ಅದು ನನ್ನ ಆಡಿಯೋ ಅಲ್ಲ, ಅದು ಫೇಕು ಅಂತ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ವೈರಲ್ ಆಗ್ತಾ ಇರುವಂತಹ ಆಡಿಯೋದಲ್ಲಿ ಏನಿದೆ ನೋಡೋಣ. ನಾನು ಅಂಚೆಹಳ್ಳಿ ಮೇಲೆ ಗಲಾಟೆ ಮಾಡಕ್ ಕಾರಣ ಯಾರಪ್ಪ? ಅವನೇ ಮಠ ಮಾಡು ಅಂತ ಹೇಳ್ದಲ್ಲ. ಯಾರು? ಇನ್ನಮ್ಮ NM ಸುರೇಶ್ ಅಧ್ಯಕ್ಷೆ ಕಾರಣ. ನಮ್ಮಿಬ್ಬರನ್ನ ಪ್ರಚೋದನೆ ಮಾಡಿದ್ ಯಾರಪ್ಪ? ಹೇಳ ನೀನೆ. NM ಸುರೇಶ್. ಮತ್ತೆ ಅದನ್ನ ನಾನು ನಿನ್ ಮೀಡಿಯಾ ಮುಂದೆ ನಾನು ಹೇಳ್ದಾಗ ನೀನು ಸ್ಟೇಟ್ಮೆಂಟ್ ರಾಂಗ್ ಆಗಿ ಕೊಡಬಾರ್ದ ಮೇಲೆ. 100% ನಾನ್ ಏನ್ ಒಂದೇ ಮಾತು ಹೌದು. ಯಾಕೆ ಅಂದ್ರೆ ತಿಳ್ಕೊ, ನಮ್ಗೆ ಏನ್ ಹೇಳು? ಒಂದ್ ನಿಮಿಷ ಹೌದು. ಕೇಳು. ನೀನು ಎಲೆಕ್ಷನ್ ಗೆಲ್ಬೇಕು ಅಂದ್ರೆ NM ಬೇಡ, ಅವ್ರು ಬೇಡ, ಯಾರು ಬೇಡ ರೀ. ಸದಸ್ಯರುಗಳು ನಿರ್ಮಾಪಕರು ವೋಟ್ ಹಾಕರ್ಬೇಕು ನಿನ್ಗೆ. ಇವ್ರು ಹೌದು. ಕಟ್ಕೊಂಡು ಏನ್ ಮಾಡ್ತೀಯಾ? ಹೌದು. ಈ ಪಾರ್ಟಿ ಬಿಟ್ಬಿಡು. ಇವ್ರು ನಮ್ಮನ್ನ ಉಪಯೋಗಿಸ್ಕೊಂಡು ಕಸದ ತರ ಬಿಸಾಕ್ತಾರೆ ಹೊರತು ನಮ್ಮನ್ನ ಮುಂದೆ ತರಲ್ಲ. ಹಂಗೆ ಮಾಡಿದಲ್ಲ ಈಗ ನಮ್ಮನ್ನ ಇವರು ಪ್ರಮೋಟ್ ಮಾಡಿ ಗೋವಾದಲ್ಲಿ ಗಲಾಟೆ ಆಗತ್ರ ಸಿಚುವೇಶನ್ ಕ್ರಿಯೇಟ್ ಮಾಡಿ ಕೈ ತೊಳ್ಕೊಂಡ್ಬಿಟ್ರು ಅವರು. ನಿನ್ಗೆ ಓಡದೆ, ನಿನ್ ಕೋಪ ಬಂತು, ಓಡದೆ, ಜಗಳ ಆಯ್ತು, ಇದಾಯ್ತು, ಏನೋ ಒಂದಾಯ್ತು. ಹೌದು. ಅವ್ರು ಗಣೇಶನ್ promote ಗಲಾಟೆ ಮಾಡಕ್ ಅವರೇ ಹೇಳಿದ್ಲೇ. ಯಾರ? ಗಣೇಶನ್ ಮೇಲೆ ಗಲಾಟೆ ಮಾಡಕ್ ಹೇಳಿದ್ NM ಸುರೇಶ್. ಯಾವಾಗ? ಅವಾಗ್ಲೇ ಸ್ವಲ್ಪ ಅವಾಗಿಂದನೂ ಅದು ನಡ್ಕೊಂಡ್ ಬರ್ತಾನೆ ಇತ್ತು, ಎಲೆಕ್ಷನ್ ಪೀರಿಯಡ್ ಇಂದನು. ರೀಸೆಂಟ್ ಆಗಿ ಯಾವಾಗ ಹೇಳಿದ್ರು? ರೀಸೆಂಟ್ ಆಗಿ ಆ ದಿನನೇ ಕಂಡು ಹಿಡಿದ್ರು. ಗಣೇಶ್ ಹಿಡ್ಕೊ ಅಂತನಾ? ಹಾ, ಗಣೇಶ್ ಹಿಡ್ಕೊ ಅಂತ. ಇವೆಲ್ಲ ಪ್ರೆಸರ್ ಮುಂದೆ, ಟಿವಿ ಮುಂದೆ ಹೇಳಲ್ಲ. ಯಾಕೆ ನಿಂಗೆ ಧೈರ್ಯ ಇಲ್ಲ? ಏನ್ ಹೇಳೋದು ಬೇಜಾರಾಯ್ತದೆ. ಹೇಳ್ಬೇಕ್ರಿ, ಹೇಳ್ಬೇಕು. ಇರೋ ಸತ್ಯ ನಂಗೆ ಹೇಳಕ್ ನಿನ್ಗೆ ಏನ್ ಸಮಸ್ಯೆ? ನಿನ್ಗೆ ಇರೋ ಸತ್ಯ ಹೇಳಕ್ಕೆ ಗಣೇಶ್ ಗುಡಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ಈ ಇನ್ಸಿಡೆಂಟ್ ಆದ ನಂತರ ಬೆಂಗಳೂರಲ್ಲಿ NM ಸುರೇಶ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಕೊಟ್ಟಿದ್ರು ಮತ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಅದರಂತೆ ಕ್ರಮನೂ ಆಗಿತ್ತು. ಬಟ್ ಈ ಆಡಿಯೋ ನೋಡ್ತಾ ಇದ್ರೆ ಬೇರೆಯದ್ದೇ ಕತೆ ಹೇಳ್ತಿದೆಯಲ್ಲ. ಕಳೆದ ಮೇ ತಿಂಗಳ ಕೊನೆಯಲ್ಲಿ ಗೋವಾ ಪ್ರವಾಸ ಹೋಗಿದಂತ ಸಂದರ್ಭದಲ್ಲಿ ನಿರ್ಮಾಪಕರ ನಡುವೆ ಒಂದಿಷ್ಟು ಗಲಾಟೆ ಆಗಿ ದೈಹಿಕವಾಗಿ ಹಲ್ಲೆ ಕೂಡ ಆಗಿತ್ತು. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದ ನಂತರ ಫಿಲಿಂ ಚೇಂಬರ್ ಕಡೆಯಿಂದ ಒಂದು ಶಿಸ್ತಿನ ಕ್ರಮ ತಗೊಳ್ತೀವಿ ಅಂತ ಹೇಳಿ ಫಿಲಿಂ ಚೇಂಬರ್ ಅಧ್ಯಕ್ಷರಾಗಿದ್ದಂತ NM ಸುರೇಶ್ ಅವರು ಹೇಳಿದ್ರು. ಅದರಂತೆ ನಿರ್ಮಾಪಕ ಸತೀಶ್ ಅವರ ವಿರುದ್ಧ ಕ್ರಮ ಕೂಡ ಆಗಿದೆ. ಅವ್ರನ್ನ ಚೇಂಬರ್ ಸದಸ್ಯತ್ವದಿಂದ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಸೊ ಇದರ ನಡುವೆ ಈಗ ಒಂದು ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಇಬ್ಬರು ನಿರ್ಮಾಪಕರು ಅಂದ್ರೆ ಸತೀಶ್ ಆಂತ್ರಿಯ ಜೊತೆಗೆ MS ರವೀಂದ್ರ ಅನ್ನುವಂತ ಇಬ್ಬರು ನಿರ್ಮಾಪಕರು ಮಾತಾಡಿರುವಂತಹ ಒಂದು ಆಡಿಯೋ ಏನೆಲ್ಲ ಇದೆ. ಈ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅಂತಂದ್ರೆ, ನೇರವಾಗಿ ಅವರು ಅಧ್ಯಕ್ಷರಾಗಿರುವಂತಹ NM ಸುರೇಶ್ ಅವರ ವಿರುದ್ಧವಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಉದ್ದೇಶ ಪೂರ್ವಕವಾಗಿ ಪ್ಲಾನ್ ಮಾಡಿ ನನ್ನ ಹತ್ರ ಅವತ್ತು ಒಂದು ಹಲ್ಲೆ ಮಾಡುವಂತಹ ಕೆಲಸ ಆಯ್ತು. ಅವರೇ ನನಗೆ ಪ್ರಚೋದನೆ ಕೊಟ್ಟರು. ಅವತ್ತು ಗೋವಾದಲ್ಲಿ ಆಗಿದ ಹಲ್ಲೆಗೆ ನೇರವಾಗಿ NM ಸುರೇಶ್ ಅವರೇ ಕಾರಣ. ಹಲ್ಲೆ ಮಾತ್ರ ಅಲ್ಲ, ಫಿಲಿಂ ಚೇಂಬರ್ ನಲ್ಲಿ ಒಂದಿಷ್ಟು ರಾಜಕೀಯವಾಗಿ ಬೆಳವಣಿಗೆಗಳಾಗ್ತಾ ಇದೆ. ಒಂದಿಷ್ಟು ಹೊಸ ನಿರ್ಮಾಪಕರನ್ನ ಒಳಗೆ ಸೇರಿಸ್ಕೊಳ್ತಾ ಇಲ್ಲ. ಅವರೆಲ್ಲ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. NM ಸುರೇಶ್ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ಭಾಮಾ ಗಿರೀಶ್ ಅವರಾಗಿರ್ಬೋದು, ಇವರೆಲ್ಲರೂ ಒಂದು ಬಣ ಇದೆ. ಇವರೆಲ್ಲ ಸೇರಿ ಒಂದಿಷ್ಟು ಏನೋ ಆಂತರಿಕವಾಗಿ ಒಂದಿಷ್ಟು ಬೆಳವಣಿಗೆಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಗೊತ್ತಾದಂತ ನಂತರ ನಿರ್ಮಾಪಕರನ್ನ ಜೊತೆ ಸೇರಿಸ್ಕೊಳ್ತಾ ಇಲ್ಲ, ನಮ್ಮ ವಿರುದ್ಧವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದಿಷ್ಟು ಗಂಭೀರವಾದ ವಿಚಾರಗಳನ್ನ ಆಡಿಯೋದಲ್ಲಿ ಚರ್ಚೆ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಏನಂತ ಹೇಳಿದ್ರೆ, ಇದನ್ನ ನಾವು ಈ ವಿಚಾರವಾಗಿ ಸತೀಶ್ ಆಂತರ್ಯ ಅವರಿಗೆ ನೇರವಾಗಿ ಸಂಪರ್ಕ ಕೂಡ ಮಾಡಿದ್ದೇವೆ. ಆದ್ರೆ ಒಂದ್ ಕಡೆ ಸತೀಶ್ ಆಂತರ್ಯ ಅವರು ಈ ಆಡಿಯೋ ನನ್ನದಲ್ಲ ಅಂತ ಹೇಳಿ ಒಂದು ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ಇದು ನನ್ನದಲ್ಲ, ಇದು ಫೇಕ್ ಆಡಿಯೋ ಅನ್ನೋದನ್ನ ಅವರು ಹೇಳ್ತಾ ಇರುವಂತದ್ದು. ಇದೇ ವಿಚಾರವಾಗಿ NM ಸುರೇಶ್ ಅವರನ್ನ ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನದಲ್ಲಿ ಅವ್ರ ಆಪ್ತರಿಗೆ ಮಾತಾಡ್ತಿರ್ಬೇಕು ಹೇಳ್ತಾರೆ. ನಾನು ಮುಂದೆ ಒಂದ್ 2-3 ದಿನಗಳಲ್ಲಿ ನನ್ನ ವಿರುದ್ಧವಾಗಿ ಮಾತನಾಡಿರುವಂತಹ ಒಂದು ವಿಡಿಯೋ ವೈರಲ್ ಆಗುತ್ತೆ ನೋಡಿ ಅನ್ನೋದನ್ನ ಸಣ್ಣ ಸುಳಿವನ್ನ ಕೊಟ್ಟಿದ್ದು. ಆದ್ರೆ ಅವರು ಮಾಧ್ಯಮಗಳಿಗೆ ಈ ವಿಚಾರವಾಗಿ ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಸುರೇಶ್ ಅವರು ಮುಂದಾಗಿಲ್ಲ. ಎಲ್ಲ ಒಂದ್ ಕಡೆ ಅಂದ್ರೆ ಸತೀಶ್ ಆಂತರ್ಯ ಅವರು ಈಗಾಗಲೇ ಈ ಗಲಾಟೆ ಆದ ನಂತರ ಅವರ ವಿರುದ್ಧವಾಗಿ ಶಿಸ್ತು ಕ್ರಮ ಆಗಿದೆ, ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಈ ವಿಚಾರದಲ್ಲಿ ಈ ಬೆಳವಣಿಗೆಯಿಂದ ಕೋಪ ಮಾಡಿಕೊಂಡ್ರಂತಹ ಸತೀಶ್ ಆಂತರ್ಯ ಅವರು
ಫಿಲಿಂ ಚೇಂಬರ್ ವಿರುದ್ಧವಾಗಿ, ಜೊತೆಗೆ ಅಧ್ಯಕ್ಷರ ವಿರುದ್ಧವಾಗಿ, ಜೊತೆಗೆ ಅಲ್ಲಿರುವಂತಹ ಸದಸ್ಯರ ವಿರುದ್ಧವಾಗಿ, ಅಲ್ಲಿ ಒಳಗಡೆ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳ ವಿರುದ್ಧವಾಗಿ ಒಂದು ಮಾತನಾಡುವಂತಹ ಪ್ರಯತ್ನ ಈ ಆಡಿಯೋದಲ್ಲಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಕ್ಷಾತ್, ಧನ್ಯವಾದ ಭರತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.